ಫಸ್ಟ್ ಇಯರ್ ಬೇಬಿ ಬರ್ತ್ಡೇ ಕೇವಲ ಫೋಟೋಶೂಟ್ ಮಾತ್ರ ಅಲ್ಲ, ಇದು ಪೇರೆಂಟ್ಸ್ ಲೈಫ್ನಲ್ಲಿ ನಡೆಯೋ ಒನ್ಸ್ ಇನ್ ಅ ಲೈಫ್ ಟೈಮ್ ಎಮೋಷನಲ್ ಮೆಮೊರಿ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನನ್ನು ಪ್ರೊಫೆಷನಲಿ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೊನೆ ತನಕ ನೋಡಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಸ್ಟೆಪ್ 1, ಬನ್ಯೋಗೆ ಮಿನಿಮಮ್ 30 to 40 ಮಿನಿಟ್ಸ್ ಮುಂಚೆ ಬನ್ನಿ. ಇಲ್ಲಿ ಲೈಟ್ಸ್ ಹೇಗಿದೆ, ಡೆಕೋರೇಷನ್ ಲೇಔಟ್ ಎಲ್ಲಿದೆ, ಕೇಕ್ ಟೇಬಲ್, ಗಿಫ್ಟ್ ಸೆಕ್ಷನ್, ಎಂಟ್ರಿ ಪಾತ್ ಇವೆಲ್ಲವನ್ನು ಕಾಮ್ ಆಗಿ ಅಬ್ಸರ್ವ್ ಮಾಡಿ. ಎಲ್ಲಿ ನ್ಯಾಚುರಲ್ ಲೈಟ್ ಚೆನ್ನಾಗಿದೆ ನೋಡಿ. ಈ ಈವೆಂಟ್ ಈವ್ನಿಂಗ್ 7:30 ಸ್ಟಾರ್ಟ್ ಆಗ್ತಿದ್ದ ಕಾರಣ ಆರ್ಟಿಫಿಷಿಯಲ್ ಲೈಟ್ಸ್, ಸ್ಟುಡಿಯೋ ಲೈಟ್ಸ್, ಹ್ಯಾಲೋಜನ್ನ ಮೇಜರ್ ಆಗಿ ಯುಟಿಲೈಸ್ ಮಾಡಿದ್ವಿ. ಲೈಟ್ ಡೈರೆಕ್ಷನ್ ಯಾವ ಕಡೆಯಿಂದ ಬರ್ತಿದೆ, ಶಾಡೋ ಎಲ್ಲಿ ಬೀಳ್ತಿದೆ ಅನ್ನೋದನ್ನ ಗಮನಿಸಿ. ಫೋಟೋ ಕಂಪೋಸ್ ಮಾಡಲು ಬೆಸ್ಟ್ ಪ್ಲೇಸ್ ಎಲ್ಲಿದೆ, ಬ್ಯಾಕ್ಗ್ರೌಂಡ್ ಕ್ಲೀನ್ ಆಗಿ ಸಿಗೋ ಸ್ಪಾಟ್ ಯಾವುದು, ಗೆಸ್ಟ್ ಎಲ್ಲಿ ಹೆಚ್ಚು ಓಡಾಡ್ತಾರೆ, ಇವೆಲ್ಲವನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸ್ಟಾರ್ಟಿಂಗ್ನಲ್ಲೇ ಎನ್ವೈರನ್ಮೆಂಟ್ ಅರ್ಥ ಮಾಡಿಕೊಂಡ್ರೆ ಶೂಟ್ ಸ್ಮೂತ್ ಆಗುತ್ತೆ. ಜೊತೆ ಅದಕ್ಕೆ ತಕ್ಕಂತೆ ಶೂಟ್ ಫ್ಲೋ ಪ್ಲಾನ್ ಮಾಡ್ಕೊಳ್ಳಿ. ಸ್ಟೆಪ್ 2, ಪ್ರತಿ ಫಸ್ಟ್ ಇಯರ್ ಬರ್ತ್ಡೇಗೆ ಒಂದು ಥೀಮ್ ಇರುತ್ತೆ. ಇಲ್ಲಿ ಸುಹಾಸರ್ ಫ್ಯಾಮಿಲಿ ಕಂಪ್ಲೀಟ್ ಜಂಗಲ್ ಥೀಮ್ನಲ್ಲಿ ಪ್ಲಾನ್ ಮಾಡಿದ್ರು. ಹಾಗಾಗಿ ನಿಮ್ಮ ಶೂಟ್ನ ಥೀಮ್ ಕೂಡ ಮೊದಲು ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಮಿಕ್ಸ್ ಥೀಮ್ ಕೂಡ ಇರಬಹುದು. ಥೀಮ್ ಅಂದ್ರೆ ಡೆಕೋರೇಷನ್ ಮಾತ್ರ ಅಲ್ಲ, ಅದು ಆ ಈವೆಂಟ್ ನ ವಿಜುವಲ್ ಸ್ಟೋರಿ ಕೂಡ. ಇವೆಲ್ಲ ನೋಡಿದ ಮೇಲೆ ಆ ಥೀಮ್ ನ ಮೂಡ್ ಅರ್ಥ ಮಾಡಿಕೊಂಡು ಆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಲ್ಲಿನ ಸ್ಟೋರಿಯನ್ನ ನಿಮ್ಮ ಫೋಟೋಗ್ರಫಿ ಮೂಲಕ ಹೇಳೋಕೆ ಶುರು ಮಾಡಿ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಬಟ್ ನಾನು ಹೀಗೆ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಫೋಟೋ ತಗೊಳ್ಳೋದು ಮಾತ್ರ ಅಲ್ಲ, ಥೀಮ್ಗೆ ಲೈಫ್ ಕೊಡೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸ್ಟೆಪ್ 3, ಕ್ಯಾಮ್ರಾ ಅಂಡ್ ಎಕ್ವಿಪ್ಮೆಂಟ್ಸ್. ನಾವು ಇದಕ್ಕೆ ಯುಟಿಲೈಸ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ ಕೆನಾನ್ R5C ಕ್ಯಾಮ್ರಾ ಬಾಡಿ, 2870 f2 ಲೆನ್ಸ್, ಗಾಡೆಕ್ಸ್ DP600 ಸ್ಟುಡಿಯೋ ಲೈಟ್ ಮತ್ತು ಕ್ಯಾಮ್ರಾ ಮೌಂಟೆಡ್ ಫ್ಲಾಶ್, 512GB ಕಾರ್ಡ್, ಹ್ಯಾಲೋಜನ್ ಯುಟಿಲೈಸ್ ಮಾಡ್ತಾ ಇದ್ದೀನಿ. ಕೆನಾನ್ R5C ನನಗೆ ಹೈ ರೆಸಲ್ಯೂಷನ್, ಕ್ಲಾರಿಟಿ ಮತ್ತು ಸ್ಟ್ರಾಂಗ್ ಆಟೋ ಫೋಕಸ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಎಸ್ಪೆಷಲಿ ಬೇಬಿ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡೋಕೆ ಇದು ತುಂಬಾ ರಿಲಯಬಲ್. 2870 f2 ಲೆನ್ಸ್ ನನ್ನ ಮೇನ್ ವರ್ಕ್ ಹಾರ್ಡ್ಸ್. ಇದು ಎಕ್ಸಲೆಂಟ್ ಅಪೇಚರ್ ಡೆಪ್ತ್ ಮತ್ತು ಶಾರ್ಪ್ನೆಸ್ ಕೊಡುತ್ತೆ. ಜೊತೆಗೆ ವೈಡ್ ಮತ್ತು ಟೆಲಿ ಲೆನ್ಸ್ ಸ್ವಿಚ್ ಮಾಡಬೇಕು ಅನ್ನೋ ಫ್ರಿಕ್ಷನ್ನ ತುಂಬಾ ಕಡಿಮೆ ಮಾಡಿದೆ. ಲೆನ್ಸ್ ಚೇಂಜ್ ಮಾಡೋ ಟೈಮ್ನಲ್ಲಿ ಮೂಮೆಂಟ್ಸ್ ಮಿಸ್ ಆಗೋದಿಲ್ಲ. ಈ ಲೆನ್ಸ್ f2 ಇರೋದ್ರಿಂದ ಗ್ರೂಪ್ ಶಾಟ್ಸ್, ಕ್ಯಾಂಡಿಡ್ ಪೋರ್ಟ್ರೇಟ್ಸ್ ಮತ್ತು ಟ್ರೆಡಿಷನಲ್ ಫೋಟೋಗ್ರಾಫ್ಸ್ ಯಾವುದೇ ಸಿಚುವೇಶನ್ ಇರಲಿ ಬೇಗ ಡಿಸೈಡ್ ಮಾಡಿ ಕ್ಯಾಪ್ಚರ್ ಮಾಡೋಕೆ ಈ ಲೆನ್ಸ್ ತುಂಬಾ ಅಸಿಸ್ಟ್ ಮಾಡುತ್ತೆ. ಗಾಡೆಕ್ಸ್ DP603 ಸ್ಟುಡಿಯೋ ಲೈಟ್ ಮೇನ್ ಸ್ಟೇಜ್ ಲೈಟಿಂಗ್ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆರ್ಟಿಫಿಷಿಯಲ್ ಲೈಟಿಂಗ್ ಈವ್ನಿಂಗ್ ಈವೆಂಟ್ಸ್ ನಲ್ಲಿ ಕನ್ಸಿಸ್ಟೆಂಟ್ ಎಕ್ಸ್ಪೋಜರ್ ಮೇಂಟೈನ್ ಮಾಡೋಕೆ ಬಹಳ ಇಂಪಾರ್ಟೆಂಟ್. ಕ್ಯಾಮ್ರಾ ಮೌಂಟೆಡ್ ಫ್ಲಾಶ್ ಕ್ವಿಕ್ ಮೂಮೆಂಟ್ಸ್ನಲ್ಲಿ ಫಿಲ್ ಲೈಟ್ ಕೊಡುತ್ತೆ. ಬೇಬಿ ಕಂಫರ್ಟ್ ಗಮನದಲ್ಲಿ ಇಟ್ಕೊಂಡು ಸಾಫ್ಟ್ ಬೌನ್ಸ್ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಹ್ಯಾಲೋಜನ್ ಲೈಟ್ಸ್ ವೆನ್ಯೂ ಆಂಬಿಯಂಟ್ ಮೂಡ್ ಮೇಂಟೈನ್ ಮಾಡುತ್ತೆ. ಅವನ್ನ ಪ್ರಾಪರ್ ಆಂಗಲ್ಸ್ ನಲ್ಲಿ ಯುಟಿಲೈಸ್ ಮಾಡಿದ್ರೆ ಸ್ಟೇಜ್ ಡೆಪ್ತ್ ಮತ್ತು ಡೈಮೆನ್ಷನ್ ಇಂಪ್ರೂವ್ ಆಗುತ್ತೆ. ಎಕ್ವಿಪ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಇರೋದಕ್ಕಿಂತ ಅವನ್ನ ಸಿಚುವೇಶನ್ಸ್ಗೆ ತಕ್ಕಂತೆ ಯುಟಿಲೈಸ್ ಮಾಡೋದು ಇಂಪಾರ್ಟೆಂಟ್. ದಟ್ಸ್ ದ ಕೀ. ಸ್ಟೆಪ್ 4, ಕ್ಯಾಮ್ರಾ ಸೆಟ್ಟಿಂಗ್ಸ್. ಪೇರೆಂಟ್ಸ್ ಪ್ಲಸ್ ಬೇಬಿ ಪೋರ್ಟ್ರೇಟ್ಸ್ಗೆ ನಾನು ಅಪೇಚರ್ ಅನ್ನ f2 ಇಂದ f2 ರೇಂಜ್ ನಲ್ಲಿ ಇಟ್ಕೊಳ್ತೀನಿ. ಈ ರೇಂಜ್ ನಲ್ಲಿ ಬ್ಯಾಕ್ಗ್ರೌಂಡ್ ಸಾಫ್ಟ್ ಬ್ಲರ್ ಆಗಿ ಸಬ್ಜೆಕ್ಟ್ ಹೈಲೈಟ್ ಆಗುತ್ತೆ ಮತ್ತು ಎಮೋಷನಲ್ ಪೋರ್ಟ್ರೇಟ್ಸ್ಗೆ ಸಿನಿಮ್ಯಾಟಿಕ್ ಫೀಲ್ ಸಿಗುತ್ತೆ. ಗ್ರೂಪ್ ಫೋಟೋಸ್ಗೆ ಅಪೇಚರ್ ಅನ್ನ f4 ಇಂದ f7 ಇಟ್ಕೊಳ್ತೀನಿ, ಯಾಕಂದ್ರೆ ಡೆಪ್ತ್ ಆಫ್ ಫೀಲ್ ಜಾಸ್ತಿ ಬೇಕಾಗತ್ತೆ. ಎಲ್ಲರೂ ಫೋಕಸ್ ನಲ್ಲಿ ಶಾರ್ಪ್ ಆಗಿ ಕಾಣಬೇಕು, ವಿಶೇಷವಾಗಿ 6 ಇಂದ 12 ಜನ ಇದ್ದಾಗ. ಶಟರ್ ಸ್ಪೀಡ್ ಮಿನಿಮಮ್ 1/160 ಇಟ್ಕೊಳ್ತೀನಿ. ಬೇಬಿ ಸ್ಲೈಟ್ ಮೂವ್ಮೆಂಟ್ ಮಾಡಿದ್ರು ಬ್ಲರ್ ಆಗದಂತೆ ಕಂಟ್ರೋಲ್ ಮಾಡೋಕೆ ಇದು ಸೇಫ್ ರೇಂಜ್. ಬೇಬಿ ಆಕ್ಟಿವ್ ಆಗಿದ್ರೆ 1/200 ಅಥವಾ 1/250 ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ISO ನ ಲೈಟಿಂಗ್ ಕಂಡೀಷನ್ಸ್ ನ ನೋಡ್ಕೊಂಡು ಅರೌಂಡ್ 400 to 1600 ಇಟ್ಕೊಳ್ತೀನಿ. ಲೈಟ್ ಕಡಿಮೆ ಇದ್ರೆ ISO ಇನ್ಕ್ರೀಸ್ ಮಾಡ್ತೀನಿ, ಆದ್ರೆ ನಾಯ್ಸ್ ಕಂಟ್ರೋಲ್ ನಿಮ್ಮ ಗಮನದಲ್ಲಿರಲಿ. ಕ್ಲೀನ್ ಎಕ್ಸ್ಪೋಜರ್ ಗಾಗಿ ಸ್ಲೈಟ್ಲಿ ಹೈಯರ್ ISO ಬೆಟರ್ ದೆನ್ ಅಂಡರ್ ಎಕ್ಸ್ಪೋಸ್ಡ್ ಇಮೇಜ್. ವೈಟ್ ಬ್ಯಾಲೆನ್ಸ್ ಅನ್ನ 5000 ಇಂದ 5600 ಕೆಲ್ವಿನ್ ರೇಂಜ್ ನಲ್ಲಿ ಇಟ್ಕೊಳ್ತೀನಿ. ಇದು ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಕಾಣೋಕೆ ಬೆಸ್ಟ್ ರೇಂಜ್. ವಿಶೇಷವಾಗಿ ಆರ್ಟಿಫಿಷಿಯಲ್ ಲೈಟ್ಸ್ ಮತ್ತು ಹ್ಯಾಲೋಜನ್ ಮಿಕ್ಸ್ ಇದ್ದಾಗ ಕನ್ಸಿಸ್ಟೆನ್ಸ್ ಕಲರ್ ರೇಂಜ್ ಮೇಂಟೈನ್ ಆಗುತ್ತೆ. ಪ್ಲೀಸ್ ರಿಮೆಂಬರ್, ಸೆಟ್ಟಿಂಗ್ಸ್ ರೂಲ್ಸ್ ಮಾತ್ರ ಅಲ್ಲ, ಸಿಚುವೇಶನ್ ನೋಡಿಕೊಂಡು ಅಡ್ಜಸ್ಟ್ ಮಾಡೋದು ರಿಯಲ್ ಪ್ರೊಫೆಷನಲಿಸಮ್. ಸ್ಟೆಪ್ 5, ಮೋಸ್ಟ್ ಕ್ಯಾಪ್ಚರ್ ಶಾಟ್ಸ್. ಅದರಲ್ಲಿ ಮೊದಲನೇದು ಡೆಕೋರೇಷನ್ ಶಾಟ್ಸ್. ಇದರಲ್ಲಿ ವೆಲ್ಕಮ್ ಬೋರ್ಡ್, ಬೇಬಿ ನೇಮ್, ಏಜ್ ನಂಬರ್, ಥೀಮ್ ಪ್ರಾಪರ್ಟೀಸ್, ಬಲೂನ್ಸ್, ಬ್ಯಾಕ್ ಡ್ರಾಪ್ ಮತ್ತು ಸ್ಟೇಜ್ ವೈಟ್ ಶಾಟ್ಗಳನ್ನ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇದು ಈವೆಂಟ್ ನ ಎನ್ವೈರನ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡುತ್ತೆ ಮತ್ತು ಸ್ಟೋರಿಗೆ ಸ್ಟ್ರಾಂಗ್ ಬೇಸ್ ಕೊಡುತ್ತೆ. ಸೆಕೆಂಡ್, ಬೇಬಿ ಅಲೋನ್ ಪೋರ್ಟ್ರೇಟ್ಸ್ ನಲ್ಲಿ ಡಿಫ್ರೆಂಟ್ ಆಂಗಲ್ಸ್ ನಲ್ಲಿ ಮಗುನ
ಫೋಟೋನ ಕ್ಯಾಪ್ಚರ್ ಮಾಡಿ ಆಟ ಆಡ್ತಿರೋದು, ಎಲ್ಲ ಕಡೆ ನೋಡ್ತಿರೋದು, ನಗ್ತಿರೋದು, ಅಳ್ತಿರೋದು, ಕ್ಯೂರಿಯಸ್ ಆಗಿ ಅಬ್ಸರ್ವ್ ಮಾಡ್ತಿರೋದು, ಸಿಚುವೇಶನ್ ನೋಡಿಕೊಂಡು ನ್ಯೂ ವೇರಿಯೇಷನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕ್ಲೋಸ್ಅಪ್ ಮತ್ತು ವೈಡ್ ಎರಡು ವೇರಿಯಂಟ್ಸ್ನಲ್ಲಿ ಕ್ಯಾಪ್ಚರ್ ಮಾಡಿ, ಯಾಕಂದರೆ ಕ್ಲೋಸ್ಅಪ್ ಎಮೋಷನ್ ತೋರಿಸುತ್ತೆ, ವೈಡ್ ಫ್ರೇಮ್ ಕಾಂಟ್ಯಾಕ್ಟ್ಸ್ ತೋರಿಸುತ್ತೆ. ಮೂರನೆಯದು ಕೇಕ್ ಶಾರ್ಟ್ಸ್ನಲ್ಲಿ ಕೇಕ್ ಕ್ಲೋಸ್ಅಪ್ ಮತ್ತು ವೈಡ್ ಶಾರ್ಟ್ಸ್ ಎರಡನ್ನು ತಗೊಳ್ಳಿ. ಪೇರೆಂಟ್ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ ಜೊತೆಗೆ ಕೇಕ್ ಕ್ಲಿಕ್ಸ್ ಕ್ಯಾಪ್ಚರ್ ಮಾಡಿ. ಕೇಕ್ ಕಟ್ ಮಾಡೋ ಮೂಮೆಂಟ್ ಸೆಕೆಂಡ್ಸ್ನಲ್ಲಿ ಆಗೋದ್ರಿಂದ ನಾನು ಶಟರ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತೀನಿ. ಪೇರೆಂಟ್ಸ್ ಮಗುವಿಗೆ ತಿನ್ಸೋದು, ಅಜ್ಜಿ ತಾತ ತಿನ್ಸೋದು, ಸಿಬ್ಲಿಂಗ್ಸ್ ಇದ್ರೆ ಅವರ ಜೊತೆ ಕ್ಲಿಕ್ಸ್ ತಗೊಳ್ಳಿ. ಇವೆಲ್ಲ ಎಮೋಷನಲ್ ಫ್ರೇಮ್ಸ್. ಫೋರ್ತ್, ಗ್ರೂಪ್ ಶಾರ್ಟ್ಸ್ ನಲ್ಲಿ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಜೊತೆ ಫಾರ್ಮಲ್ ಕ್ಲಿಕ್ಸ್ ತಗೊಳ್ಳಿ. ಇಂಡಿವಿಜುವಲ್ ಪರ್ಸನ್ ಜೊತೆಗೂ ಕ್ಲಿಕ್ಸ್ ತಗೊಳ್ಳಿ. ಆ ಟೈಮ್ ನಲ್ಲಿ ನ್ಯಾಚುರಲ್ ಸ್ಮೈಲ್ ಸಜೆಸ್ಟ್ ಮಾಡಿ, ಫೋರ್ಸ್ಡ್ ಸ್ಮೈಲ್ ಬೇಡ. ಜೊತೆಗೆ ಫನ್ ಮತ್ತು ಗೂಫಿ ಪೋಸಸ್ ಕೂಡ ಎಂಕರೇಜ್ ಮಾಡಿ, ಯಾಕಂದ್ರೆ ಲೇಟರ್ ಕ್ಲೈಂಟ್ ಫೋಟೋಸ್ ನೋಡಿದಾಗ ಖುಷಿ ಪಡ್ತಾರೆ. ಎಲ್ಲರೂ ಇರುವ ವೈಡ್ ಗ್ರೂಪ್ ಕ್ಲಿಕ್ಸ್ ಮಿಸ್ ಮಾಡಬೇಡಿ. ಡಿನ್ನರ್ ಟೈಮ್ ನಲ್ಲಿ ಇಂಟ್ರಾಕ್ಟ್ ಮಾಡ್ತಾ ತಿನ್ನೋ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ. ಕೆಲ ಕ್ಲೈಂಟ್ಸ್ ಡಿನ್ನರ್ ಕ್ಲಿಕ್ಸ್ ಬೇಕು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಅದನ್ನ ಬಿಫೋರ್ ಹ್ಯಾಂಡ್ ಕನ್ಫರ್ಮ್ ಮಾಡ್ಕೊಳ್ಳಿ. ಮೇಜರ್ಲಿ ನಾನು ಡಿನ್ನರ್ ಕೂಡ ಕ್ಯಾಪ್ಚರ್ ಮಾಡ್ತೀನಿ, ಎಸ್ಪೆಷಲಿ ಊಟ ಸರ್ವಿಂಗ್ ಮೂಮೆಂಟ್ಸ್, ಯಾಕಂದ್ರೆ ಇಲ್ಲಿ ಟ್ರೆಡಿಷನ್ ಜೊತೆಗೆ ಲವ್ ಮತ್ತು ಎಫರ್ಟ್ ರಿಫ್ಲೆಕ್ಟ್ ಆಗ್ತಿರತ್ತೆ. ಫಿಫ್ತ್, ಪೇರೆಂಟ್ ಜೊತೆಗೆ ಎಮೋಷನ್ ಶಾರ್ಟ್ಸ್ ಮಸ್ಟ್ ಅಂಡ್ ಕಂಪಲ್ಸರಿ. ಪೇರೆಂಟ್ಸ್ ಮತ್ತು ಬೇಬಿ ಜೊತೆಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಫೋಟೋಸ್ ತಗೊಳ್ಳಿ. ಮದರ್ ಕಿಸ್ಸಿಂಗ್ ಬೇಬಿ, ಫಾದರ್ ಲಿಫ್ಟಿಂಗ್ ಬೇಬಿ, ಕೇರ್ ಮಾಡೋ ಶಾರ್ಟ್ಸ್ ಇವೆಲ್ಲ ಕ್ಯಾಪ್ಚರ್ ಮಾಡಿ. ಕೆಲವು ರೆಫರೆನ್ಸ್ ಪೋಸಸ್ ಫೋನ್ನಲ್ಲಿ ಇಟ್ಕೊಂಡಿದ್ರೆ ಆ ಟೈಮ್ನಲ್ಲಿ ಕ್ಲೈಂಟ್ಗೆ ತೋರಿಸಿ ಗೈಡ್ ಮಾಡೋಕೆ ಹೆಲ್ಪ್ ಆಗತ್ತೆ. ಗ್ರ್ಯಾಂಡ್ ಪೇರೆಂಟ್ ಜೊತೆಗೆ ಕೂಡ ಎಮೋಷನಲ್ ಪಿಕ್ಚರ್ಸ್ ತಗೊಳ್ಳಿ. ಇದನ್ನ ನೀವು ಸ್ಟಾರ್ಟಿಂಗ್ನಲ್ಲೂ ಮಾಡಬಹುದು ಅಥವಾ ಎಂಡಿಂಗ್ನಲ್ಲೂ ಮಾಡಬಹುದು. ಸಿಚುವೇಶನ್ ಮತ್ತು ಟೈಮ್ ಅವೈಲಬಿಲಿಟಿ ನೋಡ್ಕೊಳ್ಳಿ. ಎಕ್ಸ್ಪ್ರೆಷನ್ಸ್ ರಿಲ್ಯಾಕ್ಸ್ಡ್ ಆಗಿರಲಿ, ಸ್ಟಿಫ್ ಆಗಿರೋ ಥರ ಬೇಡ. ಇದು ಓವರ್ ಆಲ್ ಪ್ರೊಡಕ್ಷನ್ ಶೂಟ್ ಆಗಿತ್ತು. ನೆಕ್ಸ್ಟ್ ಬ್ಯಾಕಪ್, ಡೆಲಿವರಿ ಮತ್ತು ಎಡಿಟ್ ಬಗ್ಗೆ ನೋಡೋಣ. ಸ್ಟೆಪ್ 6, ಬ್ಯಾಕಪ್ ಆ್ಯಂಡ್ ಡೆಲಿವರಿ. ಇನ್ಕ್ರೆಡಿಬಲ್ ಮಿಷನ್ ಮತ್ತು ಕ್ಲಿಕ್ಸ್ನಲ್ಲಿ ನನ್ನ ಮತ್ತು ಟೀಮ್ ಮೆಂಬರ್ಸ್ನ ವರ್ಕ್ ಫ್ಲೋ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಶೂಟ್ ಆದ ನಂತರ ಪ್ಯಾಕಪ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಬಟ್ ವರ್ಕ್ ಸ್ಟೇಷನ್ ರೀಚ್ ಆದ ತಕ್ಷಣ ಇಮಿಡಿಯೇಟ್ ಡೇಟಾ ಬ್ಯಾಕಪ್ ಮಾಡೋದು ಫಸ್ಟ್ ಪ್ರಯಾರಿಟಿ. ಒಂದು ಕಾಪಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾರ್ಡ್ ಡಿಸ್ಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ನೊಂದು ಕಾಪಿ ಮಾಸ್ಟರ್ ಹಾರ್ಡ್ ಡಿಸ್ಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಫೋಟೇಜ್ ಕಂಪ್ಲೀಟ್ ಆಗಿ ಕ್ಲೈಂಟ್ಗೆ ಡೆಲಿವರ್ ಆಗೋವರೆಗೆ ಮಾಸ್ಟರ್ ಹಾರ್ಡ್ ಡಿಸ್ಕ್ ನಲ್ಲಿ ಒಂದು ಬ್ಯಾಕಪ್ ಕಾಪಿ ಸೇಫ್ ಆಗಿ ಇರುತ್ತೆ. ಡೇಟಾ ಸೇಫ್ಟಿ ಈಸ್ ನಾನ್ ನೆಗೋಷಿಯಬಲ್. ನೆಕ್ಸ್ಟ್, ಕಂಪ್ಲೀಟ್ ಫೋಟೋಗ್ರಾಫ್ ಸೆಗ್ರಿಗೇಟ್ ಮಾಡ್ತೀವಿ. ಫೋಕಸ್ ಇಲ್ಲದೆ ಇರೋದು, ಬ್ಲರ್ ಆಗಿರೋದು, ಬ್ಲ್ಯಾಕ್ಔಟ್ ಆಗಿರುವ ಪಿಕ್ಚರ್ಸ್ ರಿಮೂವ್ ಮಾಡಿ ಕ್ಲೀನ್ ಸೆಲೆಕ್ಷನ್ ಮಾಡಿದ ಮೇಲೆ ಕಂಪ್ಲೀಟ್ ಫೋಟೋಗ್ರಾಫ್ಸ್ನ ಡ್ರೈವ್ಗೆ ಅಪ್ಲೋಡ್ ಮಾಡಿ ಕ್ಲೈಂಟ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ ಸೆಂಡ್ ಮಾಡ್ತೀವಿ. ಯೂಶಲಿ 7 to 15 days ಟೈಮ್ ಗ್ಯಾಪ್ ಕೊಡ್ತೀವಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ. ಕೆಲ ಈವೆಂಟ್ಸ್ನಲ್ಲಿ ಮಲ್ಟಿ ಕ್ಯಾಮ್ರಾ ಫೋಟೋಗ್ರಾಫ್ಸ್, ವಿಡಿಯೋಗ್ರಾಫ್ಸ್, ಡ್ರೋನ್ ಡೇಟಾ ಇರುತ್ತೆ. ಅಂಥ ಕೇಸಸ್ನಲ್ಲಿ ಕಂಪ್ಲೀಟ್ ರಾ ಡೇಟಾನ ಕ್ಲೈಂಟ್ ಹಾರ್ಡ್ ಡ್ರೈವ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಿ, ಎಸ್ಪೆಷಲಿ ಡೇಟಾ ಸೈಜ್ ಹೆವಿ ಇದ್ದಾಗ. ಕೆಲವೊಮ್ಮೆ ಕ್ಲೈಂಟ್ ಫೋಟೋಗ್ರಾಫ್ಸ್ ಮಾತ್ರ ತಗೊಂಡಿದ್ರೆ ಪೆನ್ ಡ್ರೈವ್ ನಲ್ಲಿ ಫೋಟೋಗ್ರಾಫ್ ಶೇರ್ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ ಆಲ್ ಕೇಸಸ್ ನಲ್ಲಿ ಕ್ಲೌಡ್ ಸ್ಟೋರೇಜ್ ಯೂಟಿಲೈಸ್ ಮಾಡ್ತೀವಿ ಡೇಟಾ ಶೇರ್ ಮಾಡೋಕೆ. ಪ್ರೆಸೆಂಟ್ಲಿ ಗೂಗಲ್ ಡ್ರೈವ್ ಸಬ್ಸ್ಕ್ರಿಪ್ಷನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ, ಬಿಕಾಸ್ ಇಟ್ ಈಸ್ ಸೆಕ್ಯೂರ್, ಆಕ್ಸೆಸಬಲ್ ಮತ್ತು ಈಸಿ ಫಾರ್ ಕ್ಲೈಂಟ್ಸ್. ಬ್ಯಾಕಪ್ ಸ್ಟ್ರಾಂಗ್ ಇದ್ರೆ ಟೆನ್ಷನ್ ಕಡಿಮೆ ಇರುತ್ತೆ. ಡೆಲಿವರಿ ಸ್ಮೂತ್ ಇದ್ರೆ ಕ್ಲೈಂಟ್ ಟ್ರಸ್ಟ್ ಸ್ಟ್ರಾಂಗ್ ಆಗುತ್ತೆ. ಇನ್ನು ಫೈನಲ್ ಆಗಿ ಸ್ಟೆಪ್ 7, ಫೋಟೋ ಎಡಿಟಿಂಗ್. ಕ್ಲೈಂಟ್ ಆಲ್ಬಮ್ ತಗೊಳ್ತಾ ಇದ್ದಾರೆ ಅಂದ್ರೆ ಅವರು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿದ ಪ್ರತಿಯೊಂದು ಫೋಟೋಗ್ರಾಫ್ಸ್ ಪ್ರೊಫೆಷನಲ್ ಆಗಿ ರೀಟಚ್ ಮಾಡ್ತೀವಿ. ಆಲ್ಬಮ್ ಪ್ರಿಂಟ್ ಆಗೋದು ಲೈಫ್ ಟೈಮ್ ಮೆಮೊರಿ ಆಗಿರೋದ್ರಿಂದ ಕಲರ್ ಕರೆಕ್ಷನ್, ಸ್ಕಿನ್ ಟೋನ್ ಬ್ಯಾಲೆನ್ಸ್, ಎಕ್ಸ್ಪೋಜರ್ ಕಂಟ್ರೋಲ್ ಮತ್ತು ಮೈನರ್ ಬ್ಯಾಕ್ಗ್ರೌಂಡ್ ಕ್ಲೀನಪ್ ಎಲ್ಲವನ್ನು ಕೇರ್ಫುಲ್ ಆಗಿ ಮಾಡ್ತೀವಿ. ಕ್ಲೈಂಟ್ ಫೋಟೋಗ್ರಫಿ ಸರ್ವಿಸ್ ಮಾತ್ರ ತಗೊಳ್ತಾ ಇದ್ರೆ ಅರೌಂಡ್ 25 to 50 ಫೋಟೋಗ್ರಾಫ್ಸ್ ರೀಟಚ್ ಮಾಡಿ ಅವರಿಗೆ ಫೈಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಮೇನ್ಲಿ ಅವರ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ಪರ್ಪಸ್ಗೆ. ಎಮೋಷನಲ್ ಬೇಸ್ಡ್ ಪಿಕ್ಚರ್ಸ್ ರೀಟಚ್ ಆಗುತ್ತೆ, ಜೊತೆಗೆ ಸ್ಕಿನ್ ಕೂಡ ಸಾಫ್ಟ್ ಆಗಿ ನ್ಯಾಚುರಲ್ ಲುಕ್ನಲ್ಲಿ ರೀಟಚ್ ಮಾಡ್ತೀವಿ. ಬೇಬಿ ಸ್ಕಿನ್ ಟೆಕ್ಸ್ಚರ್ ನ್ಯಾಚುರಲ್ ಆಗಿ ಇರೋದು ಇಂಪಾರ್ಟೆಂಟ್. ಕಲರ್ ಗ್ರೇಡಿಂಗ್ ಸಟಲ್ ಆಗಿ ಮೇಂಟೈನ್ ಮಾಡ್ತೀವಿ. ಒನ್ಸ್ ರೀಟಚ್ ಕಂಪ್ಲೀಟ್ ಆದಮೇಲೆ ಎಲ್ಲ ಫೈನಲ್ ಹೈ ರೆಸೊಲ್ಯೂಷನ್ ಫೈಲ್ಸ್ ಕ್ಲೈಂಟ್ಗೆ ಶೇರ್ ಮಾಡ್ತೀವಿ. ಫ್ರೆಂಡ್, ಇದು ಓವರ್ ಆಲ್ ಫಸ್ಟ್ ಇಯರ್ ಬೇಬಿ ಬರ್ತಡೇ ಫೋಟೋಗ್ರಫಿ ವರ್ಕ್ ಫ್ಲೋ ಆಗಿತ್ತು. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂದರೆ ಲೈಕ್ ಮಾಡಿ, ಈ ವಿಡಿಯೋ ನೀಡಿರುವ ವ್ಯಕ್ತಿಗಳೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದ್ರೆ ಹೌ ಟು ಶೂಟ್ ವಿಡಿಯೋ ಸೀರೀಸ್ನಲ್ಲಿ ಇನ್ನಷ್ಟು ಪ್ರಾಕ್ಟಿಕಲ್ ಕಂಟೆಂಟ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.